ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಹೈಕಮಾಂಡ್ ನಿಂದ ದಲಿತರಿಗೆ ಅನ್ಯಾಯ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ವಿರುದ್ಧ ದಲಿತ ಮುಖಂಡ ವೆಂಕಟಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಾರಿಯಾದ್ರೂ ದಲಿತ ಸಿಎಂ ಮಾಡ್ತಾರೆ ಅಂದುಕೊಂಡಿದ್ವಿ, ಪರಮೇಶ್ವರ್ ಅವರನ್ನ ಸಿಎಂ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನಾದ್ರೂ ಸಿಎಂ ಮಾಡಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಿರಾಸೆ ಮಾಡಿದೆ. ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿಗಿಂತ ಡಿಕೆಶಿ ಕಿರಿಯರು. ಜೂನ್ 3ಕ್ಕೆ ಡಿಕೆಶಿ ಜೊತೆಗೆ ಪರಮೇಶ್ವರ್ ಡಿಸಿಎಂ ಮಾಡಬೇಕು, ಇಲ್ಲವಾದ್ರೆ ಕಾಂಗ್ರೆಸ್ ವಿರುದ್ಧ ದಲಿತರು ದಂಗೆ ಏಳುತ್ತೇವೆ ಅಂತ ಕಾಂಗ್ರೆಸ್ಗೆ ದಲಿತ ಮುಖಂಡ ವೆಂಕಟಸ್ವಾಮಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೊ ವೆಂಕಟಸ್ವಾಮಿ ಅವರ ಜೊತೆಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಚಿಟ್ ಚಾಟ್ ಮಾಡಿದ್ದಾರೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಅಹಿಂದ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಅವರು ರಾಜೀನಾಮೆ ಒಂದು ಕಡೆ ಆದರೆ ಇದೀಗ ನೂತನವಾಗಿ ಆಯ್ಕೆಯಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ಸೇರೋದಕ್ಕೆ ಸಾಕಷ್ಟು ಸರ್ಕಸ್ ನಡೀತಾ ಇದೆ. ಅದರಲ್ಲೂ ಕೂಡ ಒಂದಿಷ್ಟು ಡಿ.ಸಿ.ಎಂ ಹುದ್ದೆಗಳ ರಚನೆ ಆಗಬೇಕು ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಆದರೆ ಕಾಂಗ್ರೆಸ್ ಅಹಿಂದ ನಾಯಕರಿಗೆ ಮತ್ತು ದಲಿತ ನಾಯಕರಿಗೆ ಅನ್ಯಾಯ ಮಾಡ್ತೀವಿ ಅನ್ನೋಂಥ ಕೂಗೆದಿದೆ. ಈ ನಿಟ್ಟಿನಲ್ಲಿ ಮಾತಾಡಿಸೋಕ್ಕೆ ನಮ್ಮ ಜೊತೆ ವೆಂಕಟಸ್ವಾಮಿ ಸರ್ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಕಾಂಗ್ರೆಸ್ ದಲಿತರನ್ನು ಸಾಕಷ್ಟು ನಾವು ದಲಿತರ ಪರವಾಗಿದ್ದೇವೆ ಅನ್ನೋಂಥ ಮಾತುಗಳನ್ನ ಹೇಳುತ್ತೆ. ಆದರೆ ಇಂತಹ ಸಂದರ್ಭದಲ್ಲಿ ದಲಿತರಿಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದು, ದಲಿತರಿಗೆ ಸ್ಥಾನಮಾನಗಳನ್ನು ಕೊಡದಿರುವಂಥದ್ದು ಯಾವ ರೀತಿ ನೋಡ್ತೀವಿ? ನೋಡಿ, ಕಾಂಗ್ರೆಸ್ಸಲ್ಲಿ ದಲಿತರಿಗೆ ಆಘಾತ ಕೊಡ್ತಕ್ಕಂಥ ರಾಜಕೀಯ ಸಂದರ್ಭಗಳು ಕಳೆದ 80 ವರ್ಷಗಳಿಂದ ನಡೆದಿದೆ. ರಾಷ್ಟ್ರ ಮಟ್ಟದಲ್ಲೂ ನಡೆದಿದೆ, ರಾಜ್ಯ ಮಟ್ಟದಲ್ಲೂ ನಡೀತಾ ಇದೆ. ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವು ಇದು ಆಗುತ್ತೆ ಅಂತೇಳಿ ಭಾಳ ದೊಡ್ಡ ನಿರೀಕ್ಷೆ ಇಟ್ಕೊಂಡು ದಲಿತರೊಬ್ಬರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಅರ್ಹತೆ ಇರ್ತಕ್ಕಂಥ ಮಹದೇವಪ್ಪ ಅವರಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಅಥವಾ ಜಾರಕಿಹೊಳಿ ಅವರಿದ್ದಾರೆ, ಕೆ.ಎಚ್. ಮುನಿಯಪ್ಪ ಇದ್ದಾರೆ, ಯಾರನ್ನ ಬೇಕಾದರೂ ಮಾತಾಡ್ಬೋದು. ಈಗ ಆಯ್ಕೆ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ಗಿಂತ ಯಾವುದರಲ್ಲೂ ಅವ್ರು ಯಾರೂ ಕಡಿಮೆ ಇಲ್ಲ, ಯಾರೂ ಬೇಡ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ವಿ. ಹೈಕಮಾಂಡ್ ಅಂದರೆ, ಕಾಂಗ್ರೆಸ್ನ ಹೈಕಮಾಂಡ್ ಅಂದರೆ ದಲಿತ ವಿರೋಧಿ ಹೈಕಮಾಂಡ್ ಅನ್ನೋದನ್ನು ಇವತ್ತು ಸಾಬೀತು ಮಾಡಿ ತೋರಿಸಿದ್ದಾರೆ. 1 ವರ್ಷ ಆದರೂ ದಲಿತರಿಗೆ ಒಂದು ಮುಖ್ಯಮಂತ್ರಿ ಕೊಡ್ಬೋದಿತ್ತಲ್ಲ. ಡಿ.ಕೆ. ಶಿವಕುಮಾರ್ ವಯಸ್ಸಿದೆ, ಇವರೆಲ್ರಿಗೂ ಹೋಲಿಸಿದರೆ ವಯಸ್ಸಲ್ಲಿ, ಅನುಭವದಲ್ಲಿ, ಹೋರಾಟದಲ್ಲಿ ಅವರು ಭಾಳ ಜೂನಿಯರು. ಸೊ ಹೀಗಾಗಿ ಇದೇನು ಈ ಆಘಾತ ಪ್ರಥಮ ಅಲ್ಲ. ನಿಮಗೆ ಬಸವಲಿಂಗಪ್ಪ ಅವ್ರನ್ನ ಹಿಂಗೆ ಕೆಡೋದ್ರು, ಅದಾದಮೇಲೆ ಖರ್ಗೆ ಅವ್ರನ್ನೂ ಕೆಡೋದ್ರು, ರಂಗನಾಥ್ ಅವ್ರನ್ನೂ ಕೆಡೋದ್ರು, ಇದೀಗ ಪರಮೇಶ್ವರ್ ಅವ್ರನ್ನೂ ಕೆಡವಿದ್ದಾರೆ. ಸೊ ನಾವು ಕಾಂಗ್ರೆಸ್ನ ಇದು ಆಂತರಿಕ ವಿಚಾರ ಆದರೂ ಕೂಡ ದಲಿತ ಜನಾಂಗ ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಆಯಿತು, ಡಿ.ಕೆ. ಶಿವಕುಮಾರ್ ನೀವು ಮುಖ್ಯಮಂತ್ರಿ ಮಾಡಿದ್ರಿ, ದಲಿತರಿಗೆ ಆಗಿರ್ತಕ್ಕಂಥ ಈ ಆಘಾತಕ್ಕೆ ಕಾರಣ ಯಾರು ಅಂತ ಹೇಳ್ಬೇಕು ನಾವು. ಹೋಗಲಿ, ಪರಮೇಶ್ವರ್ ಅವರು 8 ವರ್ಷ KPCC ಅಧ್ಯಕ್ಷರಾಗಿರೋಂಥವ್ರು, ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಇಲಾಖೆ ವಹಿಸೋದಕ್ಕೆ ನಿಮ್ಗೇನಿದೆ ಅಂದರೆ, ಯಾರಿಲ್ಲಿ ದಲಿತರ ಪರ ಕೆಲಸ ಮಾಡ್ತಾರೋ ಅವರನ್ನು ತುಳಿತಕ್ಕಂಥ ಷಡ್ಯಂತ್ರ ಬೇರೆ ಇನ್ಯಾರಿಂದಲೂ ಆಗಿಲ್ಲ, ಅದು ಕಾಂಗ್ರೆಸ್ನವರಿಂದ ಆಗಿದೆ ಅನ್ನೋದಕ್ಕೆ ನಿನ್ನೆ ಇವತ್ತಿನ ಬೆಳವಣಿಗೆ ಸಾಕ್ಷಿಯಾಗಿದೆ ಅಂತೇಳಿ ಈಗಲೂ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಕಾಂಗ್ರೆಸ್ನ ಮತಗಳು ಅಧಿಕಾರ ಪಡೆಯೋದಕ್ಕಷ್ಟೇ ಬೇಕು, ಅಧಿಕಾರ ದಲಿತರಿಗೆ ಕೊಡೋದಕ್ಕಾಗಲ್ಲ. ಈಗ ನಾವು ತೀರ್ಮಾನ ಮಾಡ್ತಾ ಇದ್ವಿ, ಇನ್ನು ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಜನಾಂಗ ಯಾವುದೇ ಕಾರಣಕ್ಕೂ ಮತ ಬ್ಯಾಂಕ್ ಆಗಿ ಉಳಿಬಾರ್ದು. ನಾವೇನಾದರೂ ರಾಜಕೀಯವಾಗಿ ಜಾಗೃತರಾಗಿ ನಾವೇ ಒಂದು ರಾಜಕೀಯ ಶಕ್ತಿಯಾಗಿ ಎಮರ್ಜ್ ಆಗ್ತಕ್ಕಂಥ ಕೆಲಸ ನಾವು ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ನಾವು ಇವತ್ತು ನಾಳೆ ಕಾಯ್ತೀವಿ. ಉಪಮುಖ್ಯಮಂತ್ರಿ ನೀವು ಪರಮೇಶ್ವರ್ ಕೊಟ್ಟರೆ ಕರೆಕ್ಟಾಗಿರ್ತದೆ. 2 ಸಲ ಗೃಹ ಸಚಿವರಾಗಿದ್ದಾರೆ, KPCC ಪ್ರೆಸಿಡೆಂಟ್ 8 ವರ್ಷಗಳ ಕಾಲ ಮಾಡಿದ್ರೆ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಇಂಥ ಬುದ್ಧಿವಂತರನ್ನು, ಇಂಥ ಸಮರ್ಥ ನಾಯಕರನ್ನು ತುಳಿತಕ್ಕಂಥ ಕೆಲಸ ಮಾಡಿದ್ರೆ ನಾಳೆ ದಲಿತ ಜನಾಂಗ ಏನು ನಿಮ್ಮನ್ನು ಪ್ರಶ್ನೆ ಮಾಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಹೀಗಾಗಿ ದಲಿತ ಸಂಘಟನೆಗಳು ಆರಂಭ ಮಾಡಿದ್ದೀವಿ. ಕಾಂಗ್ರೆಸ್ಸು ನಾಳೆ ನಡೆಯನ್ನು ನಾವು ನೋಡಿಕೊಂಡು ಉಪಮುಖ್ಯಮಂತ್ರಿ ಯಾರಿಗಾದರೂ ಒಬ್ಬರಿಗೆ ಸೀನಿಯರ್, ಅದರಲ್ಲೂ ಪರಮೇಶ್ವರ್ಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಕಾಂಗ್ರೆಸ್ ವಿರುದ್ಧ ದಂಗೆ ಹೇಳುವಂಥದ್ದು 100ಕ್ಕೆ 100ರಷ್ಟು ಗ್ಯಾರಂಟಿ ಆಗಿದೆ. ಇದಿಷ್ಟು ದಲಿತ ಸಂಘಟನೆಗಳ ನಾಯಕರಾಗಿರುವಂಥ ವೆಂಕಟಸ್ವಾಮಿ ಅವರ ಮಾತು. ನಾಳೆ ನಾಡಿದ್ದು 2 ದಿನ ಕಾದು ನೋಡ್ತೀವಿ. ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣ ಸಂದರ್ಭದಲ್ಲಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿಯವರನ್ನು ಮಾಡಬೇಕು, ಮಾಡದೇ ಇದ್ದರೆ ಕಾಂಗ್ರೆಸ್ ವಿರುದ್ಧ ದಂಗೆ ಹೇಳ್ತೀವಿ ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್.